ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಈಗಾಗಲೇ ತಮ್ನೈಲ್ ನೋಡಿ ನಿಮಗಾಗಲೇ ಗೊತ್ತಾಗಿರ್ಬೋದು, ದುಡ್ಡು ಕೈಯಲ್ಲಿ ಇರಬೇಕು ಅಂತ ಅಂದರೆ ಉಪ್ಪಿಗೂ ದುಡ್ಡಿಗೂ ಇರುವಂತಹ ವ್ಯತ್ಯಾಸವನ್ನು ನಾವು ಮೊದಲನೇದಾಗಿ ತಿಳ್ಕೋಬೇಕು. ಈ ಒಂದು ಕೆಲಸನ ನೀವು ಮಾಡಿದ್ರೆ ಕೈಯಲ್ಲಿ ದುಡ್ಡನ್ನು ಎಣ್ಸೋಕ್ಕಾಗಲ್ಲ, ಅಷ್ಟು ದುಡ್ಡು ನಿಮ್ಮ ಹತ್ರ ಇರುತ್ತೆ ಅಲ್ವಾ. ಸೊ ಹೇಗೆ ಏನು ಅನ್ನೋ ಪ್ರತಿಯೊಂದು ಟಿಪ್ಸನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ, ಏನದು ಉಪ್ಪಿಗೂ ಮತ್ತು ದುಡ್ಡಿಗೂ ಇರುವಂತಹ ಸಂಬಂಧ ಅಂತ ತಿಳ್ಕೊಳ್ಳೋಣ. ಸೊ ಓಕೆ, ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು, ಈ ಮುಂಚೆ ಒಂದೇ ಒಂದು ವಿಡಿಯೋ ಹಾಕಿದ್ದೆ, ಮನೆಯಲ್ಲಿ ಹೆಚ್ಚು ದುಡ್ಡು ಇರಬೇಕು ಅಂತ ಅನ್ನೋ ಆಗಿದ್ದರೆ ಉಪ್ಪಿನಲ್ಲಿ ಒಂದೆರಡು ಲವಂಗನ ಹಾಕಿ ಇಡಬೇಕು ಅಂತ. ಅದು ಹೇಗೆ ಇಡಬೇಕು, ಯಾಕೆ ಇಡಬೇಕು, ಎಲ್ಲಿ ಇಡಬೇಕು ಅನ್ನುವಂತಹ ಕಾರಣನ ನಾನು ತಿಳಿಸಿರಲಿಲ್ಲ. ಸೊ ಇವತ್ತಿನ ದಿನದ ವ್ಲಾಗ್ನಲ್ಲಿ ನಾನು ತಿಳಿಸ್ಕೊಡ್ತೀನಿ, ದುಡ್ಡು ತುಂಬ ಇರಬೇಕು, ಮನೆ ತುಂಬ ದುಡ್ಡಿರಬೇಕು ಅನ್ನೋ ಹಾಗಿದ್ರೆ ಈ ಒಂದು ಕೆಲಸವನ್ನು ನೀವು ಮಾಡೋದ್ರಿಂದ ಮನೆಯಲ್ಲಿ ಯಾವಾಗೂ ದುಡ್ಡಿರುತ್ತೆ, ಕೈಯಲ್ಲಿ ದುಡ್ಡನ್ನು ಎಣ್ಸೋಕ್ಕಾಗಲ್ಲ, ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿ ಬರುತ್ತೆ ಅಂತ. ಸೊ ಹೇಗೆ ಅಂತ ಅನ್ನೋ ಹಾಗಿದ್ರೆ, ನೀವು ಮನೆಯಲ್ಲಿ ಉಪ್ಪನ್ನು ಇಟ್ಟೇ ಇಡ್ತೀರ. ಹಲವಾರು ಜನ ಕೇಳ್ತಾಯಿದ್ರು, ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬೇಕಾ ಅಂತ ಕೆಲವರಿಗೆ ಗೊತ್ತಿರಲ್ಲ. ಇವತ್ತು ಕೂಡ ಹಲವಾರು ಜನ ಮನೆಯಲ್ಲಿ ಟಪ್ಪರ್ವೇರ್ ಆಗಿರ್ಬೋದು, ಹಾಗೆ ಗಾಜಿನ ಡಬ್ಬದಲ್ಲೂ ಕೂಡ ಇರೋದನ್ನು ನಾನು ನೋಡಿದ್ದೀನಿ. ಗಾಜಿನ ಡಬ್ಬದಲ್ಲಿ ಇಡಬಾರ್ದಾ ಅಂತ ನೀವು ಕೇಳೋ ಹಾಗಿದ್ರೆ, ಸೊ ಗಾಜಿನ ಡಬ್ಬದಲ್ಲೇ ಇಡಬೇಕು. ಆದರೆ ಯಾವ ರೀತಿಯಾದಂತಹ ಗಾಜಿನ ಡಬ್ಬನ ಯೂಸ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಮೊದಲನೇದಾಗಿ ಅವಾಯ್ಡ್ ಮಾಡಬೇಕಾಗಿರುವಂತಹ ಒಂದು ಸಂಗತಿ ಉಪ್ಪಿನ ವಿಚಾರದಲ್ಲಿ ಅಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ನೀವು ಮಾಡಬೇಕು. ಒಂದು, ಪ್ಲಾಸ್ಟಿಕ್ ಅಂಶ ನಮ್ಮ ಬಾಡಿಗೆ ಹೋಗುತ್ತೆ ಅಂತ ಆಗಿದ್ದರೆ, ಇನ್ನೊಂದು ವಿಷಯ ಏನು ಅಂತ ಅಂದರೆ ಟ್ರಾನ್ಸ್ಪರೆಂಟ್ ಬಂದ ತಕ್ಷಣವೇ ನಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು ಉಪ್ಪು. ಸೊ ಆ ರೀತಿಯಾದಂತಹ ಡಬ್ಬವನ್ನು ನಾವು ಉಪಯೋಗಿಸಿ ಗಾಜಿನ ಡಬ್ಬದಲ್ಲಿ ಇಡಬೇಕು. ಸೊ ಇಡುವಂತಹ ಸಮಯದಲ್ಲಿ 2 ಲವಂಗ 2 ಏಲಕ್ಕಿನ ಬಳಸಿ ನೀವು ಇಡೋದ್ರಿಂದ ಹಣವು ಕೂಡ ನಿಮ್ಮ ಮನೆಯಲ್ಲಿ ಹೆಚ್ಚುತ್ತೆ. ಓಕೆನಾ. ಹಾಗೆ ಇನ್ನೊಂದು ವಿಷಯ ನಾನು ನಿಮಗೆ ತಿಳಿಸಲೇಬೇಕು. ಯಾರ ಮನೆಯಲ್ಲಿ ನೀವು ಅಡುಗೆನ ಮಾಡಬೇಕಾದ್ರೆ ನಿಮ್ಮ ಉಪ್ಪಿನ ಡಬ್ಬ ನೀವು ಏನು ಹಾಕ್ತೀರಾ ಗೊತ್ತಾ, ಉಪ್ಪು, ಅದು ಬಲಗಡೆಯಿಂದ ತೆಗೆದು ಅಡುಗೆಗೆ ಹಾಕುವಂತೆಯೇ ಇಡಬೇಕು. ಎಡಗಡೆ ತೆಗೆದು ನೀವು ಇಟ್ರಿ ಅಂತ ಅಂದರೆ ಆ ಕ್ಷಣವೇ ನೀವು ಬೇಕಾದ್ರೆ ನೋಡಿ ಆ ಮನೆಯಲ್ಲಿ ನೆಮ್ಮದಿ ಇರಲ್ಲ, ಯಾವಾಗಲೂ ಜಗಳ ಅಶಾಂತಿ, ಮನಸ್ಸಿಗೆ ಶಾಂತಿನೇ ಇರಲ್ಲ. ಸೊ ಈ ರೀತಿಯಾಗಿ ಇರುತ್ತೆ. ಸೊ ಈ ಥರ ಇದ್ದಾಗ ನೀವು ಮನೆಯ ಬಲಭಾಗದಲ್ಲಿ, ಅಡುಗೆ ಮಾಡುವಂತಹ ಬಲಭಾಗದಲ್ಲಿ ನೀವು ಉಪ್ಪನ್ನು ಇಟ್ಟು ಮಾಡೋದ್ರಿಂದ ಮನೆಯಲ್ಲಿ ಕೂಡ ಶಾಂತಿ ಸಮೃದ್ಧಿಯಾಗಿ ಇರುತ್ತೆ, ಹಾಗೆ ಹಣವು ಕೂಡ ಹೆಚ್ಚುತ್ತೆ. ಹೇಗೆ ಇದು ಅಂತ ಕೇಳೋ ಹಾಗಿದ್ರೆ, ಯಾರು ಇವಾಗ ಮನೆಗೆ ಬಂದ ತಕ್ಷಣವೇ ಅವರು ನೋಡುವಂತಹ ಸ್ಥಳ ಅಡುಗೆ ಮನೆ ಆಗಿರುತ್ತೆ. ಸೊ ಯಾರೇ ಆದರೂ ಅಷ್ಟೇ ಅಲ್ವಾ, ಜಾಸ್ತಿ ಹೆಣ್ಮಕ್ಳು ಅಡುಗೆ ಮನೆಗೆ ಬರ್ತಾರೆ. ಸೊ ಅದು ಯಾವ ಥರ ಇರಬೇಕು ಅಂದರೆ, ದೃಷ್ಟಿ ಹಾಕ್ತಾರೆ ಗೊತ್ತಾ ಜನ. ಸೊ ಅದು ಜಾಸ್ತಿ ಗ್ರಾಸ್ಪ್ ಮಾಡ್ಕೊಳ್ಳೋದು ಅಂತ ಅಂದರೆ ಉಪ್ಪೆ ಅಂತೆ ಮನೆಯಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು, ಉಪ್ಪಾಕಿ ನೆಲ ಒರೆಸಿ, ಆಮೇಲೆ ಮನೆಯ ಮೂಲೆಗಳಲ್ಲೂ ಕೂಡ ಅರಳುಪ್ಪನ್ನು ಇಡಿ ಅಂತ ಅಂತಾರೆ. ಸೊ ಈ ರೀತಿಯಾಗಿ ಇದ್ದಾಗ ನೀವು ಉಪ್ಪನ್ನು ಯಾವ ಒಂದು ಟ್ರಾನ್ಸ್ಪರೆಂಟ್ ಡಬ್ಬದಲ್ಲಿ ಇಡ್ತೀರಾ, ಅದು ಮನೆ ಕಾಣೋ ಥರ ಇದ್ದಾಗ ಅವರ ದೃಷ್ಟಿಯೆಲ್ಲ ಅದರ ಮೇಲೆ ಹೋಗಿ ದೃಷ್ಟಿನ ಗ್ರಾಸ್ಪ್ ಮಾಡ್ಕೊಳ್ಳುತ್ತೆ, ಮನೆಗೆ ಯಾವುದೇ ರೀತಿಯಾದಂತಹ ದೃಷ್ಟಿ ಕೂಡ ಆಗೋದಿಲ್ಲ. ಸೊ ಈ ರೀತಿಯಾದಾಗ ಹಣಕಾಸು ಕೂಡ ಇಂಪ್ರೂವ್ ಆಗುತ್ತೆ, ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಸಾಲ್ವ್ ಆಗುತ್ತೆ, ಹಾಗೆ ದುಡ್ಡು ಕೂಡ ತುಂಬ ಜಾಸ್ತಿ ಇರುತ್ತೆ. ಈ ಟಿಪ್ನ ನೀವು ಇವತ್ತಿಂದನೇ ನೀವು ಬಳಸ್ಕೊಂಡು ಬನ್ನಿ. ಮನೇಲಿ ಯಾಕೆ ದುಡ್ಡು ಇರೋಲ್ಲ, ಕೈ ತುಂಬ ಯಾಕೆ ದುಡ್ಡು ಬರಲ್ಲ ಅನ್ನೋದನ್ನ ನೋಡ್ತೀನಿ. ನಿಜವಾಗ್ಲೂ ಹೇಳ್ತಾ ಇರೋದು, ಈ ಟಿಪ್ನ ನಾನು ಪರ್ಸ್ನಲಾಗಿ ಬಳಸಿರೋದು ಕಾರಣದಿಂದ ಹೇಳ್ತಾ ಇರುವಂತಹ ವಿಷಯ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇದು ನಿಮಗೆ ಹೆಲ್ಪ್ ಆಯಿತು, ಪರವಾಗಿಲ್ಲ ಈ ಟಾಪಿಕ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.